ಮನುಷ್ಯನ ಜರ್ನಿ ಇಲ್ಲಿ ದೇಹನ ಬಿಟ್ಟ ತಕ್ಷಣ ಆತ್ಮ ಹೆಂಗೆ ಜರ್ನಿಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದಕ್ಕೆ 13ನೇ ದಿನ ವೈಕುಂಠ ಸಮಾರಾಧನೆ ಮಾಡೋ ತನಕನೂ ಅದು ಇಲ್ಲಿ ಎಲ್ಲರ ಜೊತೆನೂ ಎನರ್ಜಿ ರೂಪದಲ್ಲಿ ಮಾತಾಡ್ತಾ ಇರುತ್ತೆ. ಅದಕ್ಕೆ ನೋಡಿ ನಾವು ಅಳೋದು ಜಾಸ್ತಿ. ಸೊ ನಮ್ಮ ಕಣ್ಣು ಮುಂದೆ ಅನೇಕ ಸಾವುಗಳನ್ನ ನೋಡಿದ್ರು ನಾವೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಊಟ ಮಾಡೋದೇನು ನಿಲ್ಲಿಸ್ಬಿಡಲ್ಲ, ಸ್ನಾನ ಮಾಡೋದು ನಿಲ್ಲಿಸಲ್ಲ, ಓದೋದು ನಿಲ್ಲಿಸಲ್ಲ, ನಾವು ಎಂಜಾಯ್ ಮಾಡ್ಕೊಳ್ಳೋದು ನಿಲ್ಲಿಸಲ್ಲ. ಕೆಲವ್ರು ನಾಸ್ತಿಕರು ಯಾಕೆ ಮಂತ್ರದ ಪ್ರಕಾರ ಕಳ್ಸ್ಕೊಡ್ಬೇಕು, ಹಂಗೆ ಹೋಗುತ್ತೆ, ಹಂಗೆಲ್ಲ ಮಾಡ್ಕೊಂಡ್ರು ಮುಂದಿನ ಜನ್ಮ ಏನಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ನಾವೇನು ಅನ್ಕೊಂಡ್ಬಿಡ್ತೀವಿ, ಇದೇ ನನ್ನ ಪರ್ಮನೆಂಟು, ನಾನು 30-40 ಸೈಟು 40-60 ಸೈಟ್ ಇದು ತೊಗೋಬೇಕು, ಮನೆ ಕಟ್ಕೋಬೇಕು ಅಂತ ಅನ್ಕೊತೀವಿ. ಆದರೆ ಅದು ಮೋಸ್ಟ್ ಬ್ಯೂಟಿಫುಲ್ ಜಾಗ. ಇಲ್ಲೇನೋ ಅರಿವಿಲ್ಲದೆ ನಾವು ತಪ್ಪು ಮಾಡಿಬಿಟ್ವಿ. ಆದರೆ ಅಲ್ಲೋಗಿ ಏನು ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ ಅಂತ ವೆಲ್ ಪ್ರಿಪೇರ್ಡ್ ಆಗಿ ಇಲ್ಲಿ ದಾನಗಳನ್ನು ಕೊಡೋ ಪದ್ಧತಿಯು ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಲಿಖಿತವಾಗಿದೆ. ಸೊ ನೀವು ಸ್ಮಶಾನದಲ್ಲಿ ಹುಳುತ್ತೀರೋ, ಸುಡ್ತಿರೋ ಅಥವಾ ಬಿಸಾಕ್ತಿರೋ ಏನೋ ಮಾಡ್ತಿರಲ್ವಾ, ಅದೇನು ಮಾಡಬೇಕಾದ್ರೂ ನೀವು ಈಗ ಒಬ್ಬ ವ್ಯಕ್ತಿ ಸಮಾಧಿ ಅಂದರೆ ಮಣ್ಣಿಗೆ ಹಾಕಿ ಬಂದಮೇಲೆ ಅಲ್ಲಿ ಏನು ನಡೆಯುತ್ತೆ? ಹೀಗೆ 3 ಥರದಲ್ಲಿದೆ. ಸೊ ನಾವು ಅದಕ್ಕೆ ಇದನ್ನ ಪ್ರಾಣ ಮುದ್ರೆ ಅಂತ ಕರೆಯೋದು. ಅದನ್ನು ಅಗ್ನಿಗೆ ಹಾಕ್ಬೋದು, ಅಥವಾ ಜಲದಲ್ಲಿ ಬಿಡಬಹುದು, ಅಥವಾ ಅವನನ್ನು ವಾಯುಗೆ ಬಿಸಾಕ್ತಾರೆ. ನೀವು ಟಿಬೆಟಿಯನ್ಸ್ನೆಲ್ಲ ನೋಡಿದ್ರೆ ಅವರು ಡೆಡ್ ಬಾಡಿನ ಕಟ್ ಮಾಡಿ ಹದ್ದುಗಳಿಗೆ ಹಾಕ್ತಾರೆ. ಅನೇಕ ಸಂಪ್ರದಾಯದಲ್ಲಿ ಆ ರೀತಿ ಮಾಡ್ತಾರೆ. ಅದು ಅವರವರ ಸಂಪ್ರದಾಯ. ನಮ್ದ್ರಲ್ಲಿ ನಾವು ನೀರು ಗಂಗೆಯಲ್ಲಿ ಮುಂಚೆ ಎಲ್ಲ ಗಂಗೆಯಲ್ಲಿ ಬಿಟ್ಬಿಡೋರಲ್ಲ, ಇವಾಗ ಕ್ಲೀನ್ ಮಾಡಬೇಕು ಅಂತ ಬಿಡಬೇಡಿ ಸುಡಿ ಅಂತ ಅಂದ್ಬಿಟ್ಟು ತಗೊಂಡ್ಬಂದಿರೋದು. ಸೊ ಅವಾಗ ಒಂದೊಂದೇ ಹೇಳ್ತಾ ಆಮೇಲೆ ಅಗ್ನಿಲಿ ಸುಡುತ್ತಾರೆ. ಅವರವರ ಪದ್ಧತಿ ಪ್ರಕಾರ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ತಪ್ಪಿಲ್ಲ. ಆದರೆ ನಮ್ಮ ಎಲ್ಲ ಸಂಸ್ಕಾರಗಳನ್ನು ಮನುಷ್ಯ ಹುಟ್ಟದಾಗಿಂದ ಸಾವಿನ ತನಕ, ಅದು ನನ್ನ ನೇಮಿಂಗ್ ಸೆರೆಮನಿ ಆಗಿರಬಹುದು, ಮದುವೆ ಆಗೋದಿರಬಹುದು, ಅಥವಾ ನನ್ನ ಪ್ರೌಢಾವಸ್ಥೆಗೆ ಬಂದಾಗ ಆಗಿರಬಹುದು. ಸೊ ಒಂದೊಂದೇ ಸೆರೆಮನಿಗಳನ್ನು ಮಾಡಿದಾಗ, ಸಂಸ್ಕಾರಗಳನ್ನು ಮಾಡಿದಾಗ ಅಂತ್ಯ ಸಂಸ್ಕಾರ ಅಂತ ಅನ್ನೋದನ್ನು ಒಂದು ಮಾಡ್ತೀವಿ. ಸೊ ನೀವು ಸ್ಮಶಾನದಲ್ಲಿ ಹುಳುತ್ತೀರೋ, ಸುಡ್ತಿರೋ ಅಥವಾ ಬಿಸಾಕ್ತಿರೋ ಏನೋ ಮಾಡ್ತಿರಲ್ವಾ, ಅದೇನು ಮಾಡಬೇಕಾದ್ರೂ ನೀವು ಅಂತ್ಯ ಸಂಸ್ಕಾರವನ್ನು ನಾವು 13 ದಿನ ಅಂತ ಫಿಕ್ಸ್ ಮಾಡಿದ್ದಾರೆ. ಇದು ಯಾರು ಬ್ರಾಹ್ಮಣರು ಅವರು ಇವರು ಫಿಕ್ಸ್ ಮಾಡಿರೋ ಅಂಥದ್ದು ಅಲ್ಲ. ಮತ್ತೆ ತಿರ್ಗಾ ಅದನ್ನು ತಲೆಯಲ್ಲಿ ಇಟ್ಕೋಬೇಡಿ, ಎಲ್ರಿಗೂ ಅನ್ವಯಿಸುತ್ತೆ ಇದು. ಎಲ್ರಿಗೂ ಮನುಷ್ಯನಾಗಿ ಹುಟ್ಟಿರೋದಕ್ಕೆ ಋಷಿ ಮುನಿಗಳಿಂದ ಅವಾಗಲಿಂದ ನಮ್ಮ ಸಂಸ್ಕಾರದ್ದು ಮತ್ತು ನಮ್ಮ ಶಾಸ್ತ್ರಗಳ ಪ್ರಕಾರ ಮನುಷ್ಯನಿಗೆ ಒಂದು ಅಂತ್ಯ ಸಂಸ್ಕಾರ. ಯಾಕೆ ಅಂತ ಹೇಳಿದ್ರೆ ಗರುಡ ಪುರಾಣದಲ್ಲೂ ಬರೆದಿದ್ದಾರೆ, ಮನುಷ್ಯನ ಜರ್ನಿ ಇಲ್ಲಿ ದೇಹನ ಬಿಟ್ಟ ತಕ್ಷಣ ಆತ್ಮ ಹೆಂಗೆ ಜರ್ನಿಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದಕ್ಕೆ 13ನೇ ದಿನ ವೈಕುಂಠ ಸಮಾರಾಧನೆ ಮಾಡೋ ತನಕನೂ ಅದು ಇಲ್ಲಿ ಎಲ್ಲರ ಜೊತೆನೂ ಎನರ್ಜಿ ರೂಪದಲ್ಲಿ ಮಾತಾಡ್ತಾ ಇರುತ್ತೆ. ಅದಕ್ಕೆ ನೋಡಿ ನಾವು ಅಳೋದು ಜಾಸ್ತಿ, ಅವ್ರನ್ನ ಜ್ಞಾಪಿಸ್ಕೊಳ್ಳೋದು ಜಾಸ್ತಿ, ದುಃಖ ಆಯಿತು ಅನ್ನೋದು ಜಾಸ್ತಿ. ಅದೆಲ್ಲ ಆದಮೇಲೆ ಮನುಷ್ಯ ಮರ್ತುಬಿಟ್ಟು ತಾನಾಗ್ತಾನೆ ಓಡಾಡ್ತಾನ. ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಸತ್ತೋದ್ರು ಅಂತಂದ್ಬಿಟ್ಟು ವರ್ಷಾನ್ಗಟ್ಲೆ, ನಂದೇ ಎಕ್ಸಾಂಪಲ್ ತೊಗೊಳ್ಳಿ, ನಾವೆಲ್ಲ ಮೂರ್ಖರು ಅಂದ್ಕೊಂಡ್ರು ಪರವಾಗಿಲ್ಲ. ಯಾವ ಮನುಷ್ಯರು ನಾವು ಹೆಂಗೆ ಡಿಟ್ಯಾಚ್ಮೆಂಟ್ ಇಟ್ಕೊಂಡು ಆಮೇಲೆ ಅವಾಗ ಹತ್ತಿರ್ತೀವಿ, ಆಮೇಲೆ ಮುಂದಕ್ಕೆ ಹೋಗ್ತಾ ಇರ್ತೀವಿ ಜೀವನದಲ್ಲಿ. ಸೊ ನಮ್ಮ ಕಣ್ಣು ಮುಂದೆ ಅನೇಕ ಸಾವುಗಳನ್ನು ನೋಡಿದ್ರು ನಾವೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಊಟ ಮಾಡೋದೇನು ನಿಲ್ಲಿಸ್ಬಿಡಲ್ಲ, ಸ್ನಾನ ಮಾಡೋದು ನಿಲ್ಲಿಸಲ್ಲ, ಓದೋದು ನಿಲ್ಲಿಸಲ್ಲ, ನಾವು ಎಂಜಾಯ್ ಮಾಡ್ಕೊಳ್ಳೋದನ್ನು ನಿಲ್ಲಿಸಲ್ಲ. ಅಲ್ಲಿ ತನಕ ಆತ್ಮ ಇಲ್ಲಿ ಲೋಕಲ್ ಓಡಾಡ್ತಾ ಇರುತ್ತೆ. ಮುಕ್ತಿ ಸಿಗೋದು ಮಾತ್ರ ಮೇಲೆ ಹೋಗುತ್ತೆ ಅಂತಲ್ಲ, ಬೇರೆ ಆತ್ಮಗಳನ್ನು ಹೋಗುತ್ತೆ. ಸೊ ಏನಾಗುತ್ತೆ ಡೇ 1 ಈಗ ಮಣ್ಣಿಗೆ ಹಾಕಿ ಬಂದರು ಅಂತ ಇಟ್ಕೊಳ್ಳಿ, ಸ್ಮಶಾನಕ್ಕೆ ತೊಗೊಂಡು ಹೋಗಿ ಹೆಣನ ಮಣ್ಣಿಗೆ ಹಾಕಿ ಬಂದರು, ಅಂತ್ಯಕ್ರಿಯೆ ಆಯಿತು. ಈಗ ನೀವು ಹೇಳಿದ್ರಿ 13 ದಿನ ಕಾರ್ಯ ನಡೆಯುತ್ತೆ, ಟ್ರಾವೆಲ್ ಮಾಡುತ್ತೆ. ಮೊದಲನೇ ದಿನ ಏನಾಗುತ್ತೆ? ಮೊದಲನೇ ದಿನದಿಂದ ಆತ್ಮ ಅಲ್ಲೇ ಸುತ್ತಲೂ ಓಡಾಡ್ತಾ ಇರುತ್ತೆ. ಯಾಕೆ ಅಂದರೆ ಅದಕ್ಕೆ ನಾವು ಸಂಸ್ಕಾರವನ್ನು ಮಾಡೋದಕ್ಕೆ ಒಂದಷ್ಟು ಮಂತ್ರಗಳ ಪ್ರಕಾರ ಕಳಿಸ್ಕೊಡಿ ಅಂತ. ಕೆಲವ್ರು ನಾಸ್ತಿಕರು ಯಾಕೆ ಮಂತ್ರದ ಪ್ರಕಾರ ಕಳಿಸ್ಕೊಡ್ಬೇಕು, ಹಂಗೆ ಹೋಗುತ್ತೆ, ಹಂಗೆಲ್ಲ ಮಾಡ್ಕೊಂಡ್ರು ಮುಂದಿನ ಜನ್ಮ ಏನಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಬಟ್ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕಾರದ ಪ್ರಕಾರ ನಾವು ಮಾಡೋ ವಿಧಿವಿಧಾನಗಳನ್ನ ಮಾಡಲೇಬೇಕು. ಈಗ ಮನೆ ತೊಗೊಂಡ್ರೆ ಗೃಹ ಪ್ರವೇಶ ಆಗಾರೆ ಯಾಕೆ ಮಾಡ್ತೀವಿ ಅಂದರೆ, ಗೃಹ ಪ್ರವೇಶನೂ ಒಂದು ವಿಧಿವಿಧಾನ. ಮಾಡ್ಕೊಂಡು ಹೋಗಿ ಕಾರ್ ತೊಗೊಂಡ್ರು ಪೂಜೆ ಮಾಡಿಸ್ತೀವಿ ನಾವು, ಆ ವಿಧಿವಿಧಾನ. ಇದು ಮೊದಲನೇ ದಿನ ಸತ್ತಾಗ ಆತ್ಮ ಹೋಗಿರಲ್ಲ ತಕ್ಷಣ, ಯಾಕೆಂದ್ರೆ ತನ್ನ ಅಕೌಂಟನ್ನ ತಗೊಂಡು ಹೋಗ್ಲೇಬೇಕು. ಕಠೋಪನಿಷತ್ ಪ್ರಕಾರ ಆತ್ಮದ ಜೊತೆ ನೆರಳು ಮತ್ತೆ ಅವನ ಕರ್ಮನ ಎತ್ಕೊಂಡು ಹೋಗುತ್ತದು. ಸೊ ಅದನ್ನು ಎತ್ಕೊಂಡು ಹೋಗಬೇಕು, ಬೇರೆ ಕಡೆ ಜರ್ನಿ ಮಾಡಬೇಕು. ಅವನು ನರಕಕ್ಕೆ ಹೋಗ್ತಾನ, ಸ್ವರ್ಗಕ್ಕೆ ಹೋಗ್ತಾನ, ಅವ್ನಿಗೆ ಯಾವ ರೀತಿ ಶಿಕ್ಷೆಗಳನ್ನು, ಅವನು ಇಲ್ಲಿ ಏನು ಮೋಜು ಮಸ್ತಿಯಿಂದ ಕೆಟ್ಟ ಕೆಲಸಗಳನ್ನು ಮಾಡಿರ್ತಾನೋ ಗರುಡ ಪುರಾಣದ ಪ್ರಕಾರ ಅವ್ನಿಗೆ ಅದೇ ರೀತಿಯ ಶಿಕ್ಷೆಗಳು ಅಲ್ಲಿ ಸಿಗತ್ತೆ. ಸೊ ಅಷ್ಟೇ ಒಳ್ಳೆ ಕೆಲಸ ಏನು ಮಾಡ್ತಾನೋ ಅಷ್ಟೇ ರೀತಿ ಎಲ್ಲರೂ ಗಾರ್ಲ್ಯಾಂಡ್ ಇಟ್ಕೊಂಡು ನಾವು ಹೆಂಗೆ ವೆಲ್ಕಮ್ ಮಾಡ್ತೀವೋ ಅದೇ ರೀತಿ ನಮ್ಮನ್ನು ವೆಲ್ಕಮ್ ಮಾಡಿ ಕರ್ಸ್ಕೋತಾರೆ. ಸೊ ನಾವು ಮೇಲಿಂದ ಕೆಳಗೆ ನೋಡಿದ್ರೆ ಇದು ನಾವು ಇಲ್ಲಿ ಟೆಂಪ್ರವರಿಗೆ ಬದುಕಕ್ಕೆ ಬಂದಿರೋದು. ನಾವೇನು ಅನ್ಕೊಂಡ್ಬಿಡ್ತೀವಿ, ಇದೇ ನನ್ನ ಪರ್ಮನೆಂಟು, ನಾನು 30-40 ಸೈಟು 40-60 ಸೈಟ್ ಇದು ತೊಗೋಬೇಕು, ಮನೆ ಕಟ್ಕೋಬೇಕು ಅಂತ ಅನ್ಕೊತೀವಿ.
ಆದರೆ ಅದು ಮೋಸ್ಟ್ ಬ್ಯೂಟಿಫುಲ್ ಜಾಗ. ನಾವು ಇದೇ ಮೋಸ್ಟ್ ಬ್ಯೂಟಿಫುಲ್ಲು ಅಯ್ಯೋ ಬಿಟ್ಟೊಟ್ಟೋದ್ರು ಅಂತ ಅಳ್ತಾ ಕೂತಿರ್ತೀವಿ. ಅದೇ ನೀವು ಹಳೆ ಕಾಲದಿಂದ ನೋಡ್ಕೊಂಬನ್ನಿ, ಸಾವಿಗೆ ಒಂದು ಗೌರವ ಕೊಟ್ಟು ಜೈರಾಮ್ ಶ್ರೀರಾಮ್ ಹೇಳ್ಕೊಂಡೇನೆ ಕಳಿಸ್ತಾ ಇದ್ರು ಜನನ. ಮತ್ತು ಇವತ್ತಿಗೂ ನಾರ್ತ್ ಇಂಡಿಯಾದಲ್ಲಿ ಸತ್ತೋದ್ರೆ ಸ್ವೀಟ್ ಹಂಚ್ತಾರೆ. ಯಾಕೆ ಅಂದರೆ ನಮ್ಗೆ ಎಷ್ಟೋ ಜನ್ಮದ ಸೈಕಲ್ಸ್ ಇದೆ ಭಗವದ್ಗೀತೆ ಪ್ರಕಾರ. ಸದ್ಯ ಒಂದೊಂದೇ ಸೈಕಲ್ ಮುಗಿಸ್ಕೊಂಡು ಮುಂದಕ್ಕೆ ಹೋಗಬೇಕಲ್ಲ ನಾವು, ಬೇಗ ಬೇಗ ಹೋಗಲಿ ಅಂತ. ಆತ್ಮ ಏನಾಗುತ್ತೆ 13 ದಿನಗಳು 10ನೇ ದಿನದ ತನಕನೂ ನಿಮಗೆಲ್ಲ ತಿಥಿ ಮಾಡಿ ಎಲ್ಲ ಕಾರ್ಯ ಮಾಡಿ ಕಳಿಸ್ಕೊಡೋ ತನಕ, ಮತ್ತು ನಿಮ್ಮ ದೇಹದ ಅಸ್ಥಿನೂ ನೀರಲ್ಲಿ ಬಿಟ್ಬಿಡ್ತಾರೆ ಸುಟ್ಟ ಮೇಲೆ ಅಥವಾ ಭೂಮಿಲಿ ಉಳಿದ್ಮೇಲೆ ತಿಥಿ ಮಾಡ್ಕೊಂಡು ಹೋಗ್ತಾರೆ. ಹಾಲು ತುಪ್ಪ ಹಾಕೋದು ಅಂತ ಕೆಲವು ಸಂಪ್ರದಾಯದಲ್ಲಿ ಮಾಡ್ತಾರೆ. ನಮ್ಮದ್ರಲ್ಲಿ ಅಸ್ಥಿ ಬಿಡೋದನ್ನು ಬಿಟ್ಬಿಟ್ಟು ಬರ್ತಾರೆ. ಅದೆಲ್ಲ ಮಾಡಿದ್ರೂ ನಿಮಗೆ 13ನೇ ದಿನ ವೈಕುಂಠ ಸಮಾರಾಧನೆಯಲ್ಲಿ ನೀವೆಲ್ರಿಗೂ ಸಿಹಿ ಊಟವನ್ನು ಹಾಕಿ ಅವರು ವೈಕುಂಠಕ್ಕೆ ಹೋದ್ರು ಅಂತ ಅಸ್ಯೂಮ್ ಮಾಡ್ಕೊಂಡು ನಾವು ಕಳಿಸ್ಕೊಡೋ ತನಕ ಗೌರವದಿಂದ ಕಳಿಸ್ಕೊಡ್ಬೇಕು ನೀವು ಆತ್ಮನ. ದೇಹ ಇಲ್ಲೇ ಬಿಟ್ಟು ಹೊರಟೋದ್ರು ಅದನ್ನು ಕಳಿಸ್ಕೊಟ್ಟು, ಮತ್ತು ತಿಥಿಲಿ ಕೆಲವು ದಾನಗಳನ್ನು ಕೊಡಬೇಕು. ಹಸು ಆಗಿರಬಹುದು, ಛತ್ರಿ ಆಗಿರಬಹುದು, ಚಪ್ಪಲಿ ಆಗಿರ್ಬೋದು, ಅದೆಲ್ಲ ದಾನಗಳನ್ನ ಕೊಟ್ಟಾಗ ಅವ್ರಿಗೇನು ಅಂದರೆ ವೈತರಣಿ ನದಿಯನ್ನು ಕ್ರಾಸ್ ಮಾಡೋದಕ್ಕೆ, ಮತ್ತು ಅಲ್ಲಿ ಏನೇನು ಕಾಟ ಕೊಡ್ತಾರೆ ನಮಗೆ ಗೊತ್ತಿಲ್ವಲ್ಲ, ಇಲ್ಲೇನೋ ಅರಿವಿಲ್ಲದೆ ನಾವು ತಪ್ಪು ಮಾಡಿಬಿಟ್ವಿ, ಆದರೆ ಅಲ್ಲೋಗಿ ಏನು ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ ಅಂತ ವೆಲ್ ಪ್ರಿಪೇರ್ಡ್ ಆಗಿ ಇಲ್ಲಿ ದಾನಗಳನ್ನು ಕೊಡೋ ಪದ್ಧತಿಯು ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಲಿಖಿತವಾಗಿದೆ. ಇದನ್ನೆಲ್ಲ ನಾವೇನು ನೋಡಿದ್ವಾ, ನಾವು ಯಾಕೆ ಕೊಡಬೇಕು ಅಂದರೆ, ಹೌದು ನಿಮ್ಗೆ 4 ಕಾರೆ ಇಟ್ಕೊ ಅಂತಾನು ಯಾರೂ ಹೇಳಿರಲ್ಲ. ಇಲ್ಲಿ 4 ಕಾರೆ ಇಟ್ಕೊಂಡ್ಮೇಲೆ ಒಂದು ಹಸು ದಾನ ಕೊಟ್ಬಿಟ್ಟು ಹೋದ್ರೆ ಏನು ತಪ್ಪು? ಅವಾಗ ಮೇಲೆ ಹೋದ್ರೆ ನಿಮ್ಗೆ ಏನು ಅಂತ ಗೊತ್ತಿಲ್ವಲ್ಲ, ಹೆಲ್ಪಿಗೆ ಬಂದರೂ ಬರ್ಬೋದು, ತಪ್ಪೇನಿದೆ. ಸೊ ನಾವು ಪಾಸಿಟಿವ್ ಆಗಿ ತೊಗೊಂಡು ಅದನ್ನೆಲ್ಲ ಮಾಡ್ತಾ ಹೋಗಬೇಕು. ಆ ರೀತಿಯಾದ ಆತ್ಮಗಳು ಯಾಕೆ ಸ್ಮಶಾನದಲ್ಲಿ ಅನೇಕ ಸಾಧನೆಗಳನ್ನು ಕೂಡ ತಾಂತ್ರಿಕರು ಮಾಡ್ಕೋತಾರೆ ಅಂದರೆ, ನಿಮ್ಗೆ ಈಸಿಲಿ ಅನೇಕ ಆತ್ಮಗಳು ಈ 13 ದಿನದ ಒಳಗಡೆ ಸಿಗುತ್ತೆ ಅಲ್ಲಿ ಸ್ಮಶಾನದಲ್ಲಿ ಹಿಡ್ಕೊಳ್ಳೋಕ್ಕೆ. ಅದೇ ನೀವೆಲ್ಲ ಚೆನ್ನಾಗಿ ಪುಣ್ಯ ಮಾಡಿ ನಿನ್ನ ಆತ್ಮ ಮುಕ್ತಿ ಮುಖಾಂತರ ಹೋಗ್ತಿದೆ ಅಂದರೆ ನಿಜವಾಗ್ಲೂ ತಾಂತ್ರಿಕ ಕೂತಿದ್ರೂ ಆತ್ಮ ಸಿಗಲ್ಲ. ಅವನೇ ಕಂಡಿಡ್ಕೊತಾನೆ, ಇಲ್ಲ ಅವನು ದೇವರ ಪರಮ ಭಕ್ತ ಸತ್ತೋಗಿದ್ದಾನೆ, ಅವನ ಆತ್ಮನ ನಾನು ಹಿಡ್ಕೊಳ್ಳಲ್ಲ, ಅದು ಹೋಗಲಿ ಅಂತಲೇ ಬಿಡ್ತಾರೆ. ಅವ್ರು ಹಿಡ್ಕೊಳ್ಳೋಕ್ಕೂ ಆಗಲ್ಲ. ಎಷ್ಟು ಚೆನ್ನಾಗಿ ಮನುಷ್ಯ ಪೂಜೆ ಮಾಡಿ 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 ಶಕ್ತಿ ಪಡ್ಕೊಂಡಿರ್ತಾನೆ ಅಂದರೆ ಅವನ ಆತ್ಮನ ಕೂಡ ಒಬ್ಬ ತಾಂತ್ರಿಕ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಅದು ನಮ್ಮ ಪವರ್ನ ನಾವು ಬೆಳೆಸ್ಕೋಬೇಕಾಗಿರೋದು. ಈ ವಲ್ನರಬಲ್ ಅಂದರೆ ಸಡಿಲವಾಗಿ ಮತ್ತು ಏನೂ ಪೂಜೆ ಮಾಡದೆ ಏನೂ ಹೋಗದೆ ಇರೋರು ಅನೇಕರು ಇಲ್ಲಿಲ್ಲೇ ಸಿಕ್ಕಾಕೊಂಡಿರ್ತಾರೆ. ಸೊ ಅವರು ಬೇರೆ ಬೇರೆ ಲೋಕಕ್ಕೆ ಹೋದಾಗ ಅವ್ರಿಗೆ ಇನ್ನೊಂದು ಜನ್ಮ ಸಿಗೋ ತನಕ ಅವರನ್ನು ಯಾವ ರೀತಿ ಯೋನಿಯಲ್ಲಿ, ಯಾವ ರೀತಿ ಗರ್ಭದಲ್ಲಿ ದೇವರು ಅವ್ರಿಗೆ ಜನ್ಮ ಕೊಡಬೇಕೋ ಪಾಪ ಪುಣ್ಯಗಳನ್ನು ಲೆಕ್ಕಾಚಾರ ಹಾಕಿ ಆ ರೀತಿ ಹಾಕ್ತಾನೆ. ಇದು ನಮ್ಮ ಸಂಪ್ರದಾಯದಲ್ಲಿ ನಾವು ಫಾಲೋ ಮಾಡ್ಕೊಂಬರ್ತಿರ್ತಕ್ಕಂಥ ಶಾಸ್ತ್ರ. ಆಮೇಲೆ ಅನೇಕ ಪುರಾಣಗಳಲ್ಲಿ, ಅನೇಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರೋದು. ಆವಾಗ ಕೇಳ್ಬೋದು, ಅಯ್ಯೋ ನಮಗೇನು ಗೊತ್ತು ಹಿಂದಿನ ಜನ್ಮ, ನಮಗೇನು ಗೊತ್ತು ಮುಂದಿನ ಜನ್ಮ ಅಂದರೆ, ಇವಾಗ ನೀವು ನಿಮ್ಮನೇಲೇ ಹುಟ್ಟಿದ್ದೀರಾ, ನಾನು ನಮ್ಮನೇಲೇ ಹುಟ್ಟಿದ್ದೀನಿ. ನಾನು ಯಾಕೆ ನಿಮ್ಮ ಮನೇಲಿ ಹುಟ್ಟಲಿಲ್ಲ? ನಾನು ಯಾಕೆ ಅಮಿತಾಬ್ ಬಚ್ಚನ್ ಅವ್ರ ಮನೇಲಿ ಹುಟ್ಟಲಿಲ್ಲ? ನಾನು ಯಾಕೆ ರಾಜ್ಕುಮಾರ್ ಅವ್ರ ಮನೇಲಿ ಹುಟ್ಟಲಿಲ್ಲ? ಸೊ ನಮ್ಮ ಕರ್ಮಾನುಸಾರವಾಗಿ ನಮ್ಮ ಮನೇಲಿ ನಾವು ಜನ್ಮ ತೊಗೊಂಡಿರ್ತೀವಿ. ಅದಕ್ಕೆ ಈ ಆತ್ಮಗಳೇನು ಅಂತ ಹೇಳಿದ್ರೆ, ನಾವು ಹಿಂಗೆ ಮಧ್ಯ ಸಿಕ್ಕಾಕೋಬಾರ್ದು. ಈಗ ದೇಹ ಇಟ್ಕೊಂಡು ನಾನು ಭೂಲೋಕದಲ್ಲಿ ಸಿಕ್ಕಾಕೊಂಡ್ರೆ ಪರವಾಗಿಲ್ಲ, ನನಗೆ 4 ಹೊಡಿತಾರೆ, ನಾಳೆ ನಾನು ಆರೋಗ್ಯ ಬರ್ಸ್ಕೋತೀನಿ, ನಾನು ಆರಾಮಾಗಿ ಎದ್ದು ಹೋರಾಡ್ತೀನಿ. ಆತ್ಮ ಆಗಿ ನೀವು ಸುಮ್ಮನೆ ಪ್ರೇತಾತ್ಮ ಭೂತಾತ್ಮ ಆಗಿ ಸಿಕ್ಕಾಕೊಂಡ್ಬಿಟ್ರೆ ನಿಮಗೆ ದೇಹನೇ ಇರಲ್ಲ ಅಂದಾಗ ನೀವು ಅಲ್ಲೂ ಹೋಗೋಂಗಿಲ್ಲ, ಇಲ್ಲೂ ಬರೋಂಗಿಲ್ವಲ್ಲ. ಆಮೇಲೆ ಇಲ್ಲಿಂದ ನೋಡಿ ಸೂಕ್ಷ್ಮ ಶರೀರ ಟ್ರಾವೆಲ್ ಮಾಡುತ್ತೆ. ನೀವು ಕೇಳಿದ್ರಿ ಸತ್ತ ಮೇಲೆ ಹೆಂಗೋ ಸೂಕ್ಷ್ಮ ಶರೀರ ಅಂತ ಅವತ್ತು ನಾನು ನಿಮ್ಗೆ ಹೇಳ್ತಿದ್ದೆ. 2 ಶರೀರಗಳು ಹೋಗುತ್ತೆ. ಸೂಕ್ಷ್ಮ ಶರೀರ, ಕಾರಣ ಶರೀರ, ಕಾಸಲ್ ಬಾಡಿ ಅಂಡ್ ಆಸ್ಟ್ರಲ್ ಬಾಡಿ. ಫಿಸಿಕಲ್ ಬಾಡಿ, ಸ್ಥೂಲ ಶರೀರ ಇಲ್ಲೇ ಮುಚ್ಚೋಗುತ್ತೆ. ಕಾರಣ ಶರೀರ ಎಲ್ಲ ನೋಟ್ ಮಾಡ್ಕೊಂತಾ ಇರುತ್ತೆ. ಎಸ್, ಅದೇ ನಮ್ಮ ಲೆಕ್ಕಾಚಾರ ತಗೊಂಡೋಗೋದು. ನಿಮ್ಮನ್ನ ಸೂಕ್ಷ್ಮ ಬಾಡಿಯಲ್ಲಿ ಅವಾಗ ನಿಮ್ಗೆ ತೂಕ ಇರಲ್ಲ, ಅದು ಆರಾಮಾಗಿ ಟ್ರಾವೆಲ್ ಮಾಡುತ್ತೆ. ಅಲ್ಲಿ ಹೋದ್ಮೇಲೆ ಅವರು ಟೆಂಪ್ರವರಿ ದೇಹನ ಕೊಡ್ತಾರೆ ನಮಗೆ ಶಿಕ್ಷೆ ಕೊಡಬೇಕಾದ್ರೆ. ಆದರೆ ಶಿಕ್ಷೆ ಆಗಿರಲಿ ಅಥವಾ ನಮ್ಮನ್ನು ಗಂಧರ್ವ ಲೋಕಕ್ಕೆ ಕರ್ಕೊಂಡು ಹೋಗ್ಬೋದು. ಸೊ ನೀವು ಇಷ್ಟೆಲ್ಲ ಪುಣ್ಯ ಮಾಡಿದ್ರಿ ಬನ್ನಿ ಅಂತ ದೇವಲೋಕಕ್ಕೆ ಕರ್ಕೊಂಡು ಹೋಗ್ಬೋದು. ಆ ಲೋಕಗಳಿಗೆ ಹೋದ್ರೂ ಮುಕ್ತಿ ಸಿಕ್ತು ಅಂತಲ್ಲ. ಪರಮಾತ್ಮ ಏನು ಹೇಳ್ತಾನೆ ಅಂದರೆ, ಇವನ್ ದೇವತೆಗಳು, ಗಂಧರ್ವರು, ಯಕ್ಷಕಿನ್ನರು ಎಲ್ಲರನ್ನೂ ಮೀರಿ ಅಲ್ಲೂ ಮುಕ್ತಿ ಸಿಕ್ಕಿ ಪರಮಾತ್ಮನಿಗೊಂದಾಗಬೇಕು. ಅಲ್ಲ, ಈಗ ಇನ್ನೊಂದು ವಿಚಾರ, ಈಗ ಯಾವ ಆತ್ಮಗಳಾದರೆ ಅಲಿತಿರತ್ತಲ್ಲ, ಮುಕ್ತಿ ಸಿಕ್ಕಿರಲ್ಲ. ಈಗ ನೀವು ಹೇಳಿದ್ರೆ ಸ್ಮಶಾನದಲ್ಲಿ ಆಗ್ಬೋದು, ಅಥವಾ ಅವ್ರವ್ರ ಮನೆಗಳ, ಕೆಲವೊಂದು ಸಾರಿ ಅವ್ರ ಮನೆಗಳಿಗೂ ಬರುತ್ತಲ್ಲ ವಾಪಸ್. ಇದೇ ಪಾಡ್ಕಾಸ್ಟಲ್ಲಿ ನೀವು ಕೂತಿರೋ ಚೇರಲ್ಲೇ ಕೂತಂತ ಸಾಕಷ್ಟು ಜನ ಸಿನಿಮಾದವರು, ಕೆಲವರು, ಈಗ ಅದ್ವಿತೀಯ ಶ್ರುತಿ ಶೆಟ್ಟಿ ಅಂತ ಇಬ್ಬರು ಟ್ವಿನ್ಸ್ ಬಂದಿದ್ರು. ಅವ್ರು ಹೇಳಿದ್ರು ಅವ್ರ ತಂದೆ ತೀರ್ಕೊಂಡು ನೆಕ್ಸ್ಟ್ ಡೇನೇ ಲಿಟ್ರಲಿ ಅವ್ರ ನಾಯಿ ಒಳಗೆ ಅವರ ತಂದೆ ಆತ್ಮ ಸೇರ್ಕೊಂತು.
ನಮ್ಮಪ್ಪ ಹೆಂಗೆ ಬಿಹೇವ್ ಮಾಡ್ತಿದ್ರು ಹಾಗೆ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತು. ನನ್ನ ಬಂದು ತಪ್ಕೋತಿದ್ದು, ನನ್ನ ನೋಡ್ತಾ ಇದ್ದೆ ನಮ್ಮಪ್ಪನ, ಅವರು ಅವ್ರ ತಂದೆ ಅಂತಲೇ ಅಂದ್ಕೊಂಡ್ರು. ಆಯಿತಾ, ಅದು ಒಂದು. ಆಮೇಲೆ ಅನುಪಮ ಗೌಡ ಅವರು ಬಂದಿದ್ರಲ್ಲ, ಅವರು ಹೇಳಿದ್ರು ನಮ್ಮ ತಂದೆ ಸತ್ತಾಗ ನಾನು ಇರಲಿಲ್ಲ, ನನ್ನ ಫ್ರೆಂಡ್ ಇದ್ದಿತ್ತು. ಆಮೇಲೆ ನನಗೆ ಈ ವಿಷಯ ಗೊತ್ತಾಯಿತು. ಅದಾದಮೇಲೆ ಅವರ ತಂಗಿ ಮೇಲೂ ಕೂಡ ಅವ್ರ ಆತ್ಮ ಬಂತಂತೆ, ಅವ್ರ ತಂದೆ ಜೊತೆಗೆ ಅನುಪಮನೇ ಎಕ್ಸ್ಪೀರಿಯನ್ಸ್ ಮಾಡಿದ್ರಂತೆ. ಪಕ್ಕದಲ್ಲಿ ಅವ್ರ ತಂದೆ ತೀರ್ಕೊಂಡು ನೆಕ್ಸ್ಟ್ ಡೇನೇ ಯಾರೋ ಕೂತಿದ್ದಾರೆ ಅನ್ಸೋಕ್ಕೆಲ್ಲ ಶುರು ಆಯ್ತಂತೆ ಇದು. ಈಗ ಇದೇ ಥರ ಈಗ ಪಾಡ್ಕಾಸ್ಟ್ ನೋಡ್ತಿರೋರ್ಗೂ ತುಂಬ ಜನಕ್ಕೂ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬ ಜನಕ್ಕಾಗಿದೆ. ಓಕೆ, ತುಂಬ ಜನ ಹತ್ರ ಬಂದು ಮಾತಾಡುತ್ತೆ. ತುಂಬ ಜನ ನೋಡಿ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ತಿರುಗಿ ನೋಡ್ತಾರೆ, ಏನೂ ಇರಲ್ಲ. ತುಂಬ ಜನರಿಗೆ ಜಗಳ ಬರ್ಸುತ್ತೆ, ಇವ್ರನ್ನ ಅವ್ರ ಮೇಲೆ ತಳ್ಳತ್ತೆ, ಇವ್ರ ಮೇಲೆ ತಳ್ಳತ್ತೆ. ಮತ್ತು ಯಾರೋ ಸತ್ತೋಗಿರೋರು ಸಡನ್ನಾಗಿ ಒಂದು 13 ದಿನ ಅಂತಂದಾಗ ಅನೇಕರು ಕೆಲವು ಆಸೆಗಳನ್ನು ಇಟ್ಕೊಂಡು ನಾನು ಇನ್ನೂ ಬದುಕಿರ್ಬೇಕಿತ್ತು ಅಂತ ಆಸೆ ಇಟ್ಕೊಂಡು, ಅಟ್ಯಾಚ್ಮೆಂಟ್ ಇಟ್ಕೊಂಡು ಸತ್ತೋಗಿರ್ತಾರೆ. ನನ್ನ ಉಳಿಸ್ಕೊಳ್ಳಿ, ನನ್ನ ಬದುಕಿಸ್ಕೊಳ್ಳಿ ಅಂತ ಹಾಸ್ಪಿಟ್ಲಲ್ಲಿ ತುಂಬ ಜನ ಕಣ್ಣೀರು ಹಾಕ್ಕೊಂಡು ಕೇಳ್ಕೊಂಡಿರ್ತಾರೆ. ಅಂದರೆ ಅವ್ರಿಗೆ ಲೌಕಿಕವಾಗಿ ಇನ್ನೂ ಬದುಕಬೇಕು ಅಂತ ಎಲ್ಲ ಮಕ್ಕಳ ಮೇಲೆ, ಗಂಡನ ಮೇಲೆ, ಹೆಂಡತಿ ಮೇಲೆ, ಚಿಕ್ಕಪ್ಪ ಎಲ್ಲರ ಮೇಲೂ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಬದುಕಬೇಕು ಅನ್ನೋ ಆಸೆ. ಅಂತ ಅವರು ಮೇಲೆ ಹೋಗೋದು ಕಷ್ಟ. ಅವ್ರು ಇಲ್ಲೇ ಸುತ್ತಾಡ್ತಿರ್ತಾರೆ. ಯಾಕೆಂದರೆ ಅಟ್ಯಾಚ್ಮೆಂಟು, ಪರಮಾತ್ಮ ಹೇಳೋ ಹಾಗೆ ನೀನು ಫಸ್ಟ್ ಅಟ್ಯಾಚ್ಮೆಂಟನ್ನೇ ಬಿಟ್ಟು ಹೋಗಬೇಕು. ನೀನು ಇಲ್ಲೇ ಅಟ್ಯಾಚ್ ಆಗಿದೆಯಾ ಅಂತಂದಾಗ ಆತ್ಮಕ್ಕೆ ಹೋಗೋಕ್ಕೆ ಇಷ್ಟ ಇರಲ್ಲ. ಇನ್ನೊಂದು ವಿಚಾರಗಳನ್ನು ಹೇಳಿ, ಅವ್ರಿಗೇನು ಇಷ್ಟನೋ ಅದು ಇನ್ನೊಬ್ರು ಮೈ ಮೇಲೆ ಬಂದು ಅದನ್ನು ತಿಂತಾರೆ ಮನೇಲಿ. ಸ್ವೀಟ್ ಮಾಡಿಕೊಡು, ಸ್ವೀಟ್ ಮಾಡಿಕೊಡು. ಕೆಲವರು ಕುಡಿಯೋರು, ನೀವು ನೋಡಿದ್ರೆ ಕೆಲವರು ತಿಥಿಲಿ ಕುಡಿಯೋದು ಇಟ್ಟಿರ್ತಾರೆ, ಸಿಗರೇಟು ಕುಡಿಯೋದೆಲ್ಲ. ಸೊ ಅದನ್ನೂ ಕೂಡ ಮಾಡುತ್ತವೆ. ಬಂದ್ಬಿಟ್ಟು ಬೇರೆಯವ್ರ ಮೈ ಮೇಲೆ ಬರೋದು, ಅದನ್ನು ಮಾಡೋದು, ತನಗೇನು ಬೇಕೋ ಅದನ್ನೆಲ್ಲ ಅಡುಗೆ ಮಾಡಿಸ್ಕೊಳ್ಳೋದು, ಅದೆಲ್ಲ ಮಾಡ್ತವೆ ಎನರ್ಜಿಗಳು. ಅದಿಲ್ಲ ಸುಳ್ಳು, ನೀವೇನು ನೋಡಿದ್ದೀರಾ ಅಂತಲ್ಲ, ಇರೋವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರವ್ರಿಗೆ ಗೊತ್ತಲ್ಲ. ಆಮೇಲೆ ತುಂಬ ಜನರು ತುಂಬ ಪೂಜೆ ಪುನಸ್ಕಾರ ಮಾಡ್ಕೊಂಬರ್ತಾ ಇರೋರ್ಗು ಅನೇಕರಿಗೆ ಏನು ಕಾಯಿಲೆ ಅಂತ ಡಯಾಗ್ನೋಸೇ ಮಾಡೋಕ್ಕಾಗಲ್ಲ. ತುಂಬ ಒಂಥರ ಕಷ್ಟಗಳಲ್ಲಿ ಖಿನ್ನತೆಗೊಳಗಾಗಿ ಏನೋ ರಕ್ತ ಬರುತ್ತೆ, ಏನೋ ತಲೆನೋವು ಬರುತ್ತೆ, ಏನೋ ಸ್ಕ್ಯಾನ್ ಮಾಡಿಸಿದ್ರೆ ಏನು ಅಂತಲೇ ಕಾಯಿಲೆ ಗೊತ್ತಾಗಲ್ಲ, ಅಷ್ಟೆಲ್ಲ ಕಷ್ಟಪಡ್ತಿರ್ತಾರೆ. ಸೊ ಈ ಆತ್ಮಗಳು ಅಂದರೆ ಈ ಬದ್ಧ ಜೀವಗಳು ಅಂತ ಕರಿತೀವಿ ನಾವು, ಜೀವಗಳೆಲ್ಲ ಓಡಾಡ್ತಾ ಇರೋ ಎನರ್ಜಿ ಮೂಲಕ ಬಂದು ಕೆಲವು ನೆಗೆಟಿವೇ ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಮೋಸ್ಟ್ ಆಫ್ ಆಲ್ ದೀಸ್ ಇದು ಎನರ್ಜೀಸು ನೆಗೆಟಿವ್ ಯಾಕೆ ಮಾಡುತ್ತೆ ಅಂದರೆ, ಅವರು ಒಳ್ಳೆ ಮಾಡೋ ಪಾಸಿಟಿವ್ ಆಗಿದ್ರೆ ಮೇಲೆ ಹೊರಟೋಗ್ತಿದ್ರಲ್ಲ. ನೀನು ಅಟ್ಯಾಚ್ಮೆಂಟು ಓವರ್ ಇಟ್ಕೊಂಡು ನೀನೇನೋ ಮಾಡ್ತಿರೋರು ಅಂದಾಗ, ಇವಾಗ ಇವ್ರ ಅಪ್ಪಂದ್ರೆಲ್ಲ ಬಂದಿದ್ದು 13 ದಿನದೊಳಗೆಲ್ಲೋ ಬಂದಿರ್ತಾರೆ, ಕಾರ್ಯ ಮಾಡಿದಾಗ ಬಂದಿರ್ತಾರೆ, ಮಾಡೋ ಅಷ್ಟರ ಮಾಡಿದ್ಮೇಲೆ ಹೋಗಿರ್ತಾರೆ. ಅಥವಾ ನಾವು ಪ್ರತಿ ತಿಂಗಳು ಕೂಡ ತಿಥಿ ಮಾಡ್ತೀವಿ ಕಾರ್ಯ, ವರ್ಷಾಬ್ದಿಕ ಮಾಡೋ ತನಕನೂ ಕೆಲವು ಜೀವಗಳು ಇಲ್ಲಿರ್ತವೆ. ಅಂದರೆ ಅಕಾಲಿಕ ಮರಣಗಳನ್ನು ಹೊಂದಿರೋರು, ಇವ್ರಿಗೆ ಇನ್ನೂ ಇದು ಮುಗುದಿಲ್ಲ ಅಂದಾಗ, ಆಯುಸ್ ಮುಗುದಿಲ್ಲ ಅಂತಂದಾಗ ಅವರುಗಳು ಕೂಡ ಇಲ್ಲಿರ್ತಾರೆ. ಅವರೆಲ್ಲ ಕೆಟ್ಟವರು ಅನ್ನೋ ಕಾಲ. ಬಟ್ ತುಂಬ ಒಳ್ಳೇದು ಮಾಡಿರೋಂಥ, ಪುಣ್ಯ ಮಾಡಿರುವಂಥ ಆತ್ಮಗಳು, ಒಳ್ಳೆ ಕೆಲಸಗಳನ್ನೇ ಮಾಡೋರು ಈ ಸ್ಥಿತಿಲಿ ಅಲ್ದಾಡಲ್ಲ. ದೇಹನೇ ಇಲ್ಲದೆ ಇರೋ ಸ್ಥಿತಿಲಿ, ಊಟ ಮಾಡೋಕ್ಕಲ್ಲ, ಕೂತ್ಕೊಳ್ಳೋಕ್ಕಲ್ಲ, ಸಾಧನೆ ಮಾಡೋಕ್ಕೆ, ಆ ಸ್ಥಿತಿಲಿ ಅಲ್ದಾಡೋ ಅಂಥ ಸ್ಥಿತಿನ ದೇವರು ಕೊಡಲ್ಲ. ಅವರುಗಳು ಮೇಲೆ ರೀಚ್ ಆಗಿಬಿಟ್ಟು ನೆಕ್ಸ್ಟ್ ಜನ್ಮಕ್ಕೆ ಆಲ್ರೆಡಿ ಹೊರಟೋಗಿರ್ತಾರೆ. ಸೊ ಈ ಸ್ಥಿತಿಲಿ ಅಲ್ದಾಡ್ತಾರೆ ಅಂದರೆ, ಒಂದು ಅವ್ರಿಗೆ ಓವರ್ ಅಟ್ಯಾಚ್ಮೆಂಟ್ ಇರುತ್ತೆ, ಇನ್ನೊಂದು ಇಲ್ಲ ಅಂತ ಹೇಳಿದ್ರೆ ಅವರು ತುಂಬ ಪುಣ್ಯಕರ್ಮಗಳು ಮಾಡಿ ಹಿಂಗೂ ಅನುಭವಿಸು ಅನ್ನೋ ಶಾಪ ಇರುತ್ತೆ. ಕೆಲವ್ರು ಶಾಪ ಕೊಡೋವಾಗಲೂ ಹೇಳಿರ್ತಾರೆ, ನೀನು ಪ್ರೇತಾಗ ಅನುಭವಿಸು, ಅಲ್ದಾಡ್ತಾ ಸಾಯಿ, ನಿನಗೆ ದೇಹನೂ ಸಿಗಬಾರ್ದು, ಚರಂಡಿಲಿ ಬಿದ್ದು ಸಾಯಿ. ಕೆಲವ್ರಿಗೆ ಏನೇನೇನೋ ಶಾಪ ಹಾಕಿರ್ತಾರೆ. ಹಂಗೆ ಪ್ರೇತ ಆಗಿ ಅಲ್ದಾಡ್ತಿರು ನೀನು, ನಿಂಗೆ ದೇಹ ಸಿಗಬಾರ್ದು ಅನ್ನೋದನ್ನು ದೊಡ್ಡ ತಾಂತ್ರಿಕರು ಕೂಡ ಅನೇಕರಿಗೆ ಶಾಪ ಹಾಕಿರ್ತಾರೆ. ಆಮೇಲೆ ದೊಡ್ಡ ಪೂಜೆ ಮಾಡೋವಂಥ, ವೈದಿಕ ಧರ್ಮದಲ್ಲಿ ಪೂಜೆ ಮಾಡೋವಂಥ ದೊಡ್ಡ ಇವರು ಕೂಡ, ಗುರು ಸಮಾನರು ಕೂಡ ನಿಮಗೆ ಅನೇಕರಿಗೆ ಶಾಪ ಹಾಕಿರ್ತಾರೆ. ನೀನು ಪ್ರೇತಾತ್ಮ ಆಗಿ ಅಲ್ದಾಡ್ತಾ ಇರು, ನಿನಗೆ ಇಷ್ಟು ಕ್ರೂರವಾದ ಕೆಲಸಗಳನ್ನು ಮಾಡಿದ್ಯಾ ನಿನ್ನ ಜೀವನದಲ್ಲಿ, ನಿಂಗೆ ದೇಹ ಸಿಗಬಾರ್ದು ಅಂತ. ಈಗ ಹಾಗಿದ್ರೆ ಯಾರಾದರೂ ಒಬ್ಬರು ತೀರ್ಕೊಂಡ ನಂತರ ಅವರಿಗೆ ಮುಕ್ತಿ ಸಿಕ್ಕಿದೆ, ದೇಹ ಅಂದರೆ ಮುಕ್ತಿ ಸಿಕ್ಕಿದೆ ಅಂದರೆ ಇಲ್ಲಿಂದ ಅವ್ರು ಹೊರಟಿದ್ದಾರೆ ಅಂತ ಹೇಗೆ ಗೊತ್ತಾಗತ್ತದು? ದೇಹದಲ್ಲಿ ಹೊರಟು ಬಿಟ್ಟಿರ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಮಕ್ಕಳಾದವರು ಅಥವಾ ನಾವೆಲ್ಲ ಅಂದರೆ ಮಕ್ಕಳ ಸಮಾನರು ನಮ್ಮ ಜ್ಞಾನಕ್ಕೆ ತೋಚದಂಗೆ ಅಕ್ಕಪಕ್ಕದಲ್ಲಿ ನಾವು ಎಷ್ಟೋ ಜನರ ತಿಥಿ ಕಾರ್ಯಗಳನ್ನ, ಅಂತ್ಯ ಸಂಸ್ಕಾರವನ್ನು ನೋಡಿರ್ತೀವಿ, ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಮದುವೆ ಅಂತೂ ಅರ್ಜೆಂಟಾಗಿ ಮಾಡ್ಕೊಂಡ್ಬಿಡ್ತಾರೆ. 12 ದಿನದ ಮದುವೆನ 1.5 ದಿನಕ್ಕೆ ಕಟ್ ಆಫ್ ಮಾಡಿಬಿಟ್ಟು. ಆದರೆ ಹೇಳ್ತೀನಿ ಕೇಳಿ, ಅಂತ್ಯ ಸಂಸ್ಕಾರವನ್ನು ನಿಮಗೆ ಬೇಕಾದಂಗೆ ಶಾಸ್ತ್ರಗಳನ್ನೆಲ್ಲ ಎಗರಿಸಿ ನಾನು ಬೇಗ ಮಾಡ್ಕೊಂಡ್ಬಿಡ್ತೀನಿ, ಅರ್ಜೆಂಟಾಗಿ ಮಾಡ್ತೀನಿ ಗುರುಗಳೇ, ಮುಗಿಸ್ಬಿಡಿ ಅರ್ಧ ಗಂಟೆಗೆ, ತಗೊಳ್ಳಿ ದಾನ, ಹಿಂಗೆಲ್ಲ ಮಾಡಬೇಡಿ. ಅವರೆಲ್ಲ ನಿಮಗೆ ಜನ್ಮ ಕೊಟ್ಟು, ನಿಮಗೆ ಜೀವನ ಕೊಟ್ಟು, ಈ ಭೂಮಿ ಮೇಲೆ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಿಮ್ಮನ್ನು ತಂದು ಬಿಟ್ಟರು ಅಂತ ಹಿರಿಯರಾಗಿರಲಿ ಕಿರಿಯರಾಗಿರಲಿ ಯಾರೇ ಹೋಗಿದ್ರು, ಅಂತ್ಯ ಸಂಸ್ಕಾರವನ್ನು ನೀವು ಬ್ಯೂಟಿಫುಲ್ಲಾಗಿ ದೈವಿಕವಾಗಿ ಒಂದು ಶಾಸ್ತ್ರವನ್ನು
ಕ್ರಾಸ್ ಮಾಡ್ದಂಗೆ ನೀವು ಮಾಡಲೇಬೇಕು. ಯಾಕೆ ಅಂದರೆ ಪಾಪ ಅವ್ರು ಯಾರೋ ನಿಮ್ಮನ್ನು ಬಿಟ್ಟು ಹೋಗಿರ್ತಿರೋರಿಗೆ ನೀವು ಕೊಡಬೇಕಾದಂಥ ಗೌರವ ಮತ್ತು ಬೆಸ್ಟ್ ಗಿಫ್ಟ್ ಅಂದರೆ ಅದು ನಿಮ್ಮ ನಿಜವಾದ ಪ್ರೀತಿ ಅಂದರೆ ಅಂತ್ಯ ಸಂಸ್ಕಾರ. ಇನ್ನೊಂದಷ್ಟು ಜನ ನನಗೆ ಫೋನ್ ಮಾಡಿದರು, ಇಲ್ಲ ನನಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ, ನಮ್ಮ ಅಪ್ಪನ ಅವ್ರ ಅಮ್ಮನ ಯಾರನ್ನ ಮರೆಯೋಕ್ಕಾಗ್ತಾ ಇಲ್ಲ, ನಾವು ತಿಥಿ ಮಾಡಿಲ್ಲ ಮೇಡಮ್, ನಾವು ಬ್ರಾಹ್ಮಣರ ಕುಟುಂಬದಿಂದ ಅಲ್ಲ, ನಾವು ಬೇರೆಯವರು ಮಾಡಬೇಕಾ ನೀವು 5ನೇವ್ರು ಹೇಳ್ತಾ ಇರೋದು ಮಾಡಬೇಕು. ನಾನಂದರೆ ಈ ಮಿತ್ತೆಲ್ಲ ಇಟ್ಕೋಬೇಡಿ, ಬ್ರಾಹ್ಮಣರೇ ಮಾಡಬೇಕು, ಇನ್ನೊಬ್ರು ಎಲ್ರಿಗೂ ಮಾಡಬೇಕು, ಎಲ್ಲರೂ ಸತ್ತ ಮೇಲೆ ಜೀವಾತ್ಮ ಎಲ್ಲ ಹೋಗುತ್ತಂದ್ರೆ ಅದಕ್ಕೆ ಜಾತಿನೇ ಇಲ್ಲಪ್ಪ, ನೀವೆಲ್ಲರೂ ಮಾಡಲೇಬೇಕು ಅಂತಂದಾಗ ಒಂದು ಅಟ್ಯಾಚ್ಮೆಂಟನ್ನು ಇಟ್ಕೋಬಾರ್ದು. ಇನ್ನು ಕೆಲವ್ರು ಏನಾಗುತ್ತೆ ಗೊತ್ತಾ, ಮಕ್ಕಳು ಮತ್ತು ರಿಲೇಟಿವ್ಸು ಪಾಪ ಹೋದವ್ರನ್ನ ಬಿಟ್ಕೊಡಲ್ಲ ಹೋಗೋಕ್ಕೆ, ಇವ್ರಿಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಬಿಡ್ತಾರೆ. ಅಯ್ಯೋ ನೀವು ಹೋಗ್ಬೇಡಪ್ಪ, ನಮ್ಮ ಜೊತೆನೇ ಇರಬೇಕಿತ್ತು ಅಂತ ಕಣ್ಣೀರು. ಹೌದು, ತೊಂದರೆ ಆಗುತ್ತೆ. ನಾ ಹೇಳೋದು ಅವ್ರು ಹೋಗ್ಬಿಟ್ರು, ಪಾಪ ದೇಹ ಕಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ನೀವು ಎಷ್ಟು ಎಳ್ಕೋತೀರಾ ಕೆಳಗೆ. ಅಲ್ಲಿ ಊರ್ಧ್ವ ಶಕ್ತಿಲಿ ಮೇಲೆ ಹೋಗಬೇಕು, ಇನ್ನೊಂದು ಗುರುತ್ವಾಕರ್ಷಣ ಶಕ್ತಿಲಿ ಕೆಳಗೆ ಬರಬೇಕು. ನೀವನ್ಗೆ ಎಳ್ಕೋಬಾರ್ದು, ಅವ್ರನ್ನ ಡಿಟ್ಯಾಚ್ ಮಾಡ್ಕೊಂಡು ಬಿಟ್ಕೊಡ್ಬೇಕು. ನಾನು ತುಂಬ ಜನ ಹೆಣ್ಮಕ್ಳಿಗೆ, ತುಂಬ ಜನ ಗಂಡು ಹುಡುಗರು ಮೊನ್ನೆ ಯಾರೋ ಬಂದಿದ್ರು, ಅವ್ರಿಗೆಲ್ಲ ನಾನು ಹೇಳಿದೆ, ನೀವು ಅಟ್ಯಾಚ್ಮೆಂಟನ್ನು ದಯವಿಟ್ಟು ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ನೋವಾಗತ್ತೆ, ಅವ್ರು ಬಿಟ್ಟು ಹೋಗ್ತಿದ್ದಾಗ ಅಲ್ಲಿ ಸಂತೋಷವಾಗಿ ಅವ್ರ ಜರ್ನಿನ ಶುರು ಮಾಡಬೇಕು ಅವರು. ನೀವು ಅವ್ರನ್ನ ಓವರಾಗಿ ಇಲ್ಲಿ ಕಣ್ಣೀರು ಹಾಕ್ಕೊಂಡು ನನಗೆ ಬೇಕೇ ಹೌದು, ಕಣ್ಣೀರು ನಮಗೆಲ್ಲ ಎಮೋಷ್ನಲಿ ಇದೆ, ಆದರೆ ನೀನು ಹೋಗ್ಬಿಟ್ಟು ಬಾ ಅಂತ ಸಂತೋಷವಾಗಿ ಕಳಿಸ್ಕೊಡ್ಬೇಕು. ನಿಮ್ಗೆ ಅವ್ರ ಕರ್ತವ್ಯ ಎಲ್ಲ ಮುಗಿಸಿ ಹೋಗ್ತಿದ್ದಾರೆ, ಇಲ್ಲಿ ನಾವಿಲ್ಲಿ ನೋಡ್ಕೋತೀವಿ ಮಿಕ್ಕಿದ್ದನ್ನು, ನೀವು ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ಕೊಟ್ಟಾಗ ಅವ್ರಿಗೂ ಆ ಜರ್ನಿ ಸುಖಮಯವಾಗಿರುತ್ತೆ. ಓಕೆಪ್ಪ, ನನ್ನ ಮಕ್ಕಳು ಅವ್ರ ಜೀವನನ ಅವ್ರು ನೋಡ್ಕೋತಿದ್ದಾರೆ, ನಾನು ಹೋಗ್ತೀನಿ ಅಂತ. ಇಲ್ಲಾಂದರೆ ಪಾಪ ಅವ್ರಿಗೂ ಮನ್ಸಿಗೆ ನೋವು, ಅಯ್ಯೋ ಬಿಟ್ಟು ಬಂದುಬಿಟ್ಟೆ ಅಂತ. ಅವ್ರಿಗಿವಾಗ ನೆಕ್ಸ್ಟ್ ಜನ್ಮ ಸಿಗೋ ತನಕ ಈ ಹಳೇದು ಜ್ಞಾಪಕ ಇರುತ್ತೆ, ತಿರ್ಗಾ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅಲ್ಲಿದ್ದು ಜ್ಞಾಪಕ ಬರುತ್ತೆ, ತಿರ್ಗಾ ಅವ್ರು ಮುಂದಿನ ಜನ್ಮಕ್ಕೆ ಬಂದ ತಕ್ಷಣ ಮಗುವಾಗಿ ಹುಟ್ಟಿದಾಗ ಎಲ್ಲ ಮರ್ತೋಗಿರ್ತಾರೆ, ತಿರ್ಗಾ ಈ ಜನ್ಮಕ್ಕೆ ಹೊಂದ್ಕೋಬೇಕು. ಈಗ 10 ವಿಚಾರಗಳು ಕೇಳೋದಿದೆ. ಇದೇ ಥರ ಕೆಲವರು ಹತ್ತಿರದವ್ರು ತೀರ್ಕೊಂಡಾಗ ಪದೇ ಪದೇ ಯಾಕೆ ಕನ್ಸಲ್ಲಿ ಕಾಣಿಸ್ಕೋತಾರೆ ಅಥವಾ ಅವ್ರ ಬಗ್ಗೆ ತುಂಬ ಥಿಂಕ್ ಮಾಡಂಗೆ ಮಾಡ್ತಾರೆ? ಈಗ ಸತ್ತಂಥ ವ್ಯಕ್ತಿಗಳು ಕನ್ಸಲ್ಲಿ ಪದೇ ಪದೇ ಬರ್ತಿದ್ದಾರೆ ಅಂತಂದರೆ ಏನು ಅರ್ಥ ಅದು? ಅದು ನಿಮ್ಗೆ ಅದೇನೆ ಸುಪ್ತಾವಸ್ಥೆ, ಪ್ರಜ್ಞಾವಸ್ಥೆನಲ್ಲಿ, ಸ್ವಪ್ನಾವಸ್ಥೆಯಲ್ಲಿದ್ದಾಗ ನೀವು ಪ್ರಜ್ಞಾವಸ್ಥೆಯಲ್ಲಿ ಏನನ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೋಡ್ಕೋತಾ ಇರ್ತೀರೋ ಅವರು ನಿಮಗೆ ಬಂದು ಇಂಡಿಕೇಶನ್ ಕೊಡ್ತಾರೆ. ಕೆಲವು ಸತಿ ಏನು ಅಂದರೆ ಹಿರಿಯರು ಬಂದಾಗ ಅವ್ರಿಗೆ ನಿಮ್ಗೆ ಆಶೀರ್ವಾದ ಇದೆ ಅಂತ, ಆವಾಗ ನೀವು ಪಾಸಿಟಿವ್ ಆಗೇ ತೊಗೋಬೇಕು. ತುಂಬ ಕೆಲವರು ಅವ್ರು ಯಾರೋ ಬಂದುಬಿಟ್ಟಿದ್ರು ನಂಗೆ ಹಿಂಗೆ ಕೆಟ್ಟದಾಗತ್ತೆ ಅಂತ ಅನ್ಕೊತಾರೆ, ಹಂಗೇನಾಗಲ್ಲ. ಅವರೆಲ್ಲ ನಿಮಗಿಂತ ಹಿರಿಯರು, ನಿಮ್ಮ ಕನ್ಸಲ್ಲಿ ಬಂದಿರ್ತಾರೆ ಅಂತ ಹೇಳಿದ್ರೆ ಅವರು ಒಳ್ಳೇದು ಮಾಡೋಕ್ಕೆ ಬಂದಿರ್ತಾರೆ, ನಿಮ್ಗೇನೋ ಒಂದು ಆಶೀರ್ವಾದ ಮಾಡ್ತಿದ್ದೀವಿ ಅನ್ನೋದು ಇಂಡಿಕೇಶನ್ನ ಕೊಡ್ತಾರೆ. ಇನ್ನೇನು ಅವ್ರಿಗೇನು ಮೆಟೀರಿಯಲ್ ಬೆನಿಫಿಟ್ ನಮ್ಮಿಂದ ಬೇಕಾಗಿರಲ್ವಲ್ಲ. ಸರಿ, ನಾ ಏನೋ ನಿಮಗೆ ಯಾರಿಗೋ ಕೊಡಬೇಕು ಅಂತಿರುತ್ತೆ, ಈಗ ಕೊಡೋಕ್ಕಂತೂ ಆಗಲ್ವಲ್ಲ, ಅವ್ರ ಆಶೀರ್ವಾದ ಒಂದೇ ಬೇಕಾಗಿರುತ್ತೆ. ಅದಕ್ಕೆ ಗುರು ಹಿರಿಯರು ಮೊದಲಿಂದ ಹೇಳ್ತಾ ಇದ್ದಿದ್ದು, ನೀನೇನು ಮೆಟೀರಿಯಲ್ ಥಿಂಗ್ಸ್ ಕೊಡ್ದಿದ್ರು ಬೇಡ, ಎಲ್ರದ್ದು ಆಶೀರ್ವಾದ ಪಡ್ಕೋ ಅಂತ. ಶಾಪಕ್ಕಿಂತ ಹೆಚ್ಚಾಗಿ ಮನುಷ್ಯ ಆಶೀರ್ವಾದವನ್ನು ಪಡ್ಕೋಬೇಕು. ಸೊ ಅದನ್ನು ಪಡ್ಕೊಳಕ್ಕೆ ನಿಮ್ಮ ಕನ್ಸಲ್ಲಿ ಬಂದರು ಅಂತಂದ್ರೂ ಹಿರಿಯರು ನಿಮ್ಗೇನೋ ತೊಂದರೆ ಕೊಡ್ತಿದ್ದಾರೆ, ಪದೇ ಪದೇ ಬಂದು ಹೇಳ್ತಿದ್ದಾರೆ ಅಂದ್ರೂ ನಾನು ಇದೀನಿ ಅನ್ನೋ ಇಂಡಿಕೇಶನ್ಗೆ ಬಂದಿರ್ತಾರೆ. ಅಲ್ಲ, ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿಗೆ ಅವರ ತಾಯಿನೋ ತಂದನೋ ಕಳ್ಕೊಂಡು ಒಂದು 10-20 ವರ್ಷನೇ ಆಗೋಗಿರತ್ತೆ ಅಂತ ಇಟ್ಕೊಳ್ಳಿ. 20 ವರ್ಷದ ಹಿಂದೆ ಸತ್ತಂಥ ಅಪ್ಪನೋ ಅಮ್ಮನೋ ಯಾರೋ ಅಜ್ಜಿ ತಾತಂದ್ರು ಇವಾಗ ಕನ್ಸಲ್ಲಿ ಬರ್ತಿದ್ದಾರೆ ಅಂದರೆ ಈ 20 ವರ್ಷ ಅವ್ರಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅಂತ? ಇಲ್ಲ, ಸಿಕ್ಕಿರುತ್ತೆ. ಮತ್ತೆ ಇದು ಎನರ್ಜಿ ಮೂಲಕ ಅವ್ರು ಬಂದು ನಿಮ್ಗೊಂದು ಆಶೀರ್ವಾದ ಮಾಡಿರ್ತಾರೆ. ಇವಾಗ ನಮ್ಗಳಿಗೂ ಯಾವುದೋ ಹೋದ ಜನ್ಮದ ಮನೆ ನಾವಿಲ್ಲೆಲ್ಲೋ ಹೋಗಿದ್ವಿ ಅಂತ ಕನ್ಸಲ್ಲಿ ಬಂದಿರುತ್ತೆ, ಅದು ಈ ಜನ್ಮದಲ್ಲಿ ಕಾಣಿಸೇ ಇರಲ್ಲ. ನಮ್ದು ಯಾವುದೋ ಆಮೇಲೆ ಒಂದು ಜಾಗಕ್ಕೆ ಹೋದಾಗ ಇದನ್ನೆಲ್ಲೋ ನೋಡಿದ್ದೀನಿ ಸಿಚುವೇಶನ್ ಅನ್ನೋದು ಎಲ್ರಿಗೂ ಅದು ಬರುತ್ತೆ. ಇದೆಲ್ಲವೂ ಆಲ್ರೆಡಿ ಆಗೋಗಿರೋದನ್ನ ನಾವು ಮುಂದಕ್ಕೆ ಕಾಣ್ತಾ ಹೋಗ್ತೀವಿ ಅದನ್ನ. ಅಲ್ಲ ಅಂದ್ರೆ ಈಗ ಮುಂದೆ ಏನಾಗತ್ತೆ ಅದನ್ನ ನಾವು ಈಗ ನೋಡ್ತಿದೀವಿ ಅಂತ ನೀವು ಇಚ್ಛಾಶಕ್ತಿಗೆ ಮುಂಚೆನೆ ತೋರಿಸಿರ್ತಾನೆ, ಗೋಚರಿಸಿರ್ತಾನೆ. ನಾನು ಅವತ್ತು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಹೇಳಿದ್ನಲ್ಲ. ಆಮೇಲೆ ಸಂಚಿತ ಕರ್ಮದಲ್ಲಿ ನಿಮ್ಗೆ ಆಲ್ರೆಡಿ ಅದು ಹಳೆಯದನ್ನ ಗೋಚರಿಸಿ 1-2 ಸತಿ ಫ್ಲಾಶ್ ಆಗಿರುತ್ತೆ. ಈಗ ಫಿಲಮಲ್ಲಿ ಹಿಂಗೆ ಫ್ಲಾಶ್ ಆದಂಗೆ